ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮುಂಜಾನೆ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇವ ಎದ್ದು ಬಂದು ಕೂತಾನ ನೋಡ್ರಿ, ಟಿ ವಿ ನೋಡ್ಕೋತ ಕೂತಾನ. ಇನ್ನು ಇವನ್ ಬ್ಯಾಗ ನಮ್ಮ ಅಭಿ ಸ್ಕೂಲಿಗೆ ರೆಡಿಯಾಗಿ ನಿಂತಾನ ಹೊರಗಡೆ. ನೋಡ್ಬೋದು ನೀವು, ಹೊರಗಡೆ ರೆಡಿಯಾಗಿ ನಿಂತಾನ, ಇನ್ನೂ ಬಸ್ ಬಂದಿಲ್ಲ. ಸೊ ಇವತ್ತು ಡಬ್ಬಿಗೆ ದೋಸೆ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಇದು ಚಟ್ನಿ, ಈರುಳ್ಳಿ ಮತ್ತು ಪುಟಾಣಿ ಹಾಕಿ ಚಟ್ನಿ ಮಾಡಿದ್ದೆ. ಸೊ ಎಲ್ಲ ರೆಡಿ ಮಾಡಿ ಅವ್ನ ಡಬ್ಬಿ ಎಲ್ಲ ಕಟ್ಟಿಟ್ಟೀನಿ. ಇನ್ನು ಇವ ಎದ್ದು ಕೂತಾನ. ಇನ್ನು ಹಾಸಿಗೆ ಎಲ್ಲ ಹಂಗೆ ಇಟ್ಟಾರ. ಇವನ್ನೆಲ್ಲ ಮಡಚ್ಕೊಂಡು ಇನ್ನು ನಾವು ಹೋದ್ಮೇಲೆ ಅದನ್ನೆಲ್ಲ ಮಾಡಬೇಕು. ಇವಂದು ಅದೇ ಎಲೆಕ್ಷನ್ ನಿಂತಿದ್ನಲ್ಲ ಫ್ರೆಂಡ್ಸ್, ಇವ ನಮ್ಮ ಅಭಿನವ. ಹಾಗಾಗಿ ಅವನದು ಇದು ಅವ್ನ ಚಿನ್ನಿ ಅಂತ ಇದು. ಹಾಗಾಗಿ ಇವತ್ತದು ಪ್ರಚಾರ ಮಾಡಬೇಕಲ್ಲ ಸ್ಕೂಲ್ ಒಳಗೆ. ಹಾಗಾಗಿ ಈ ಥರ ಒಂದು ಬೋರ್ಡ್ ಮಾಡ್ಕೊಂಬ ಅಂತ ಹೇಳಿದರು. ಇವಂದು ಹಾರ್ಸಿನ 5 ಹಾರ್ಸ್ ಇರ್ತಾವಲ್ಲ, ಸೊ ಆ ಚಿತ್ರ ಇವಂದು. ಆ ಚಿತ್ರದ್ದು ಅದನ್ನು ಒಂದು ಬಿದಿರಿಂದು ಒಂದು ಸಣ್ಣ ಕಟ್ಟಿ ಅದಕ್ಕೆ ಅದನ್ನು ಒಂದು ಪ್ರಿಂಟ್ ತೆಗೆಸ್ಕೊಂಬಂದಿದ್ದ ಹಾರ್ಸಿಂದು. ಸೊ ಅದನ್ನು ಒಂದು ರಟ್ಟಿಗೆ ಹಚ್ಚಿಬಿಟ್ಟು ಅದನ್ನು ರೆಡಿ ಮಾಡಿ ಕೊಟ್ಟಾರ ಅವ್ರ ಪಪ್ಪ. ಇನ್ನು ಇವ್ರು ಮಲ್ಕೊಂಡು ಎದ್ದಿದ್ರು. ಹಾಸಿಗೆ ಎಲ್ಲ ಹಾಗೆ ಇದ್ವಲ್ಲ, ಹಾಸಿಗೆ ಮಡಚಿ ಎಲ್ಲ ಬೇರೆ ಎಲ್ಲ ರೂಮ್ ಕಸ ಹುಡುಗಿದ್ದೆ. ಬಟ್ ಇವ್ರು ಮಲ್ಕೊಂಡಿದ್ರು ಅಂತ ಅದನ್ನ ಹಾಗೆ ಇಟ್ಟಿದ್ದೆ. ಇನ್ನು ಅವ್ರು ಆದಮೇಲೆ ಅದನ್ನ ಕಸ ಗುಡಿಸಿ ನೆಲ ಒರೆಸ್ಕೋಬೇಕು. ಇನ್ನು ಅವ ಹೋದ, ನಮ್ಮ ಅಭಿನವ್ ಹೋದ. ಇನ್ನು ಅವ ಹೋದ್ಮೇಲೆ ಇವನ್ ಡ್ಯೂಟಿ ಸ್ಟಾರ್ಟ್. ಇನ್ನು ಇವಂದೆಲ್ಲ ರೆಡಿ ಮಾಡ್ಬೇಕಿನ್ನು. ನಮ್ಮ ಅಭಿನವ್ ಎಲ್ಲ ತಾನೇ ರೆಡಿ ಆಗ್ತಾನೆ. ಬಟ್ ಇವ ಇನ್ನೂ ಸಣ್ಣವ ಅದಾನಲ್ಲ ಫ್ರೆಂಡ್ಸ್ ಇವ. ಹಾಗಾಗಿ ಇವ್ನು ನಾವೇ ರೆಡಿ ಮಾಡಬೇಕು. ಬ್ರಷ್ ಮಾಡಂತಂದ್ರೆ ನೀನು ಬ್ರಷ್ ಮಾಡಿಲ್ಲಮ್ಮ, ಇಬ್ಬರು ಕೂಡಿ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷೇ ಮಾಡಲ್ಲ ಫ್ರೆಂಡ್ಸ್. ಹಾಗೆ ಮನೆ ಕೆಲಸ ಮಾಡೋದು ಮತ್ತು ಡಬ್ಬಿ ಎಲ್ಲ ಮಾಡೋದು ಮಾಡ್ತೀನಿ. ಹಾಗಾಗಿ ಇವನ ಜೊತೆ ನಾನು ಬ್ರಷ್ ಮಾಡಾಕತ್ತೀನಿ. ಇಬ್ಬರು ಕೂಡಿ ಬ್ರಷ್ ಮಾಡತ್ತೀವಿ. ಬ್ರಷ್ ಮಾಡಿ ಇವನ್ನ ರೆಡಿ ಮಾಡಬೇಕು ಫ್ರೆಂಡ್ಸ್ ನಾನು. ನೋಡಿರಿ, ಇಬ್ಬರು ಬ್ರಷ್ ಮಾಡತ್ತೀವಿ. ಇನ್ನು ಅವ್ನಿಗೆ ಬ್ರಷ್ ಮಾಡಿ ಆಮೇಲೆ ನೀರು ತೊಗೊಂಡು ಬಂದುಬಿಡ್ತೀನಿ. ನೀರು ತೊಗೊಂಡು ಬಂದು ಅವಂಗೆ ಜಳಕ ಮಾಡಿಸ್ತೀನಿ ಫ್ರೆಂಡ್ಸ್ ನಾನು. ನಾವು ನೀರನ್ನ ಹೊರಗಡೆನೇ ಕಾಸ್ತೀವಿ. ಹಂಗಾಗಿ ನೀರು ಒಲೆ ಹಚ್ಚಿರ್ತೀವಿ ಹೊರಗೆ. ಜಳಕ ಮಾಡ್ಬಾ ಅಂತ ನೀರು ತಂದಿಟ್ಟಿನಿ. ನೋಡಿರಿ, ಇವ ಬಂದು ಸೋಫಾ ಮೇಲೆ ಮಲ್ಕೊಳತ್ತಾನ. ಹೊಳ್ಳಳೆ ಬಂದು ನಾನು ನೀರು ತಂದಿಟ್ಟಿನಲ್ಲಿ ಆರ್ತಾವ ಬಾಪು, ಲೇಟ್ ಆಗೈತಿ ಸ್ಕೂಲಿಗೆ ಅಂತಂದ್ರೆ ವಾಪಸ್ ಬಂದು ಸೋಫಾ ಮೇಲೆ ಮಲ್ಕೊಳತ್ತಾನ. ನೋಡಿರಿ, ಇವನ್ನ ರೆಡಿ ಮಾಡಬೇಕಾದ್ರೆ ಏನಿಲ್ಲ ಅಂದರೂ 1 ತಾಸು ಬೇಕು ಫ್ರೆಂಡ್ಸ್ ನಮಗೆ. ಹಾಗಾಗಿ ನನ್ನ ಕೆಲಸ ಏನೂ ಆಗಂಗಿಲ್ಲ. ಅವ್ರ ಪಪ್ಪನ ಕೈಲೇ ಎಲ್ಲ ರೆಡಿ ಮಾಡಿಸ್ಕೊಳಲ್ಲ. ಹಿಂಗೆ ರೆಡಿ ಮಾಡೋಕೆ ನಾನೇ ಬರಬೇಕಂತ, ನಾನೇ ಸ್ನಾನ ಮಾಡಿಸ್ಬೇಕಿನ್ನು. ಹಾಗಾಗಿ ಬಾಪು ಟೈಮ್ ಆಗೈತೆ ಅಂದರು ವಾಪಸ್ ಬಂದು ನೋಡಿರಿ ಸೋಫಾ ಮೇಲೆ ಮಲ್ಕೊಳತ್ತಾನ. ಫೈನಲಿ ಕರ್ಕೊಂಡು ಹೋಗಿ ಜಳಕ ಮಾಡಿಸ್ತೀನಿ. ಸ್ಕೂಲಿಗೂ ಟೈಮ್ ಆಗಿಬಿಟ್ಟಿತ್ತು. ಈಗ 10 ಗಂಟೆ ಐತಿ ಫ್ರೆಂಡ್ಸ್ ಟೈಮಿಂಗ. ಬಟ್ ಇವ 10:15, ಕೆಲವೊಂದು ಸರಿ 11 ಆಗ್ತೈತಿ. ಸೊ ಸಣ್ಣವಲ್ಲ ಇನ್ನು ಅಂತೇಳಿ ನಾನು ಇದು ಮಾಡ್ತೀನಿ. ಈಗ ನೋಡಿರಿ ರೆಡಿಯಾಗಿ ಡ್ರೆಸ್ ಇವತ್ತು ಸ್ಯಾಟರ್ಡೆ ವೆಡ್ನಸ್ಡೇ ಇತ್ತು ಫ್ರೆಂಡ್ಸ್ ಇವತ್ತು. ಸೊ ಹಂಗಾಗಿ ವೆಡ್ನಸ್ಡೇ ಇವತ್ತು ಕಲರ್ ಡ್ರೆಸ್, ರೆಡ್ ಕಲರ್ ಡ್ರೆಸ್ ಇತ್ತಿದ್ದು ಇವತ್ತು ಡ್ರೆಸ್. ಇವ ಇನ್ನೂ ನಾಷ್ಟ ಮಾಡಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವಂಗೆ ಸ್ನಾನ ಮಾಡಿಸಿ ಜಳಕ ಎಲ್ಲ ಮಾಡಿ ರೆಡಿ ಮಾಡಿ ಆಮೇಲೆ ನಾಷ್ಟ ಹಾಕ್ಕೊಟ್ರಾಯ್ತು ಅಂತೇಳಿ ಇನ್ನು ದೋಸೆ ಹಾಕೊಳಕ್ಕೆ ಬಂದೀನಿ. ದೋಸೆ ಹಾಕ್ಕೊಟ್ಟು ನೋಡಿರಿ, ಇವ್ಗೆ ದೋಸೆ ತಿನ್ಬೇಕಾದ್ರೆ ಮೊಬೈಲ್ ಬೇಕಂತ. ಹಾಗಾಗಿ ಅವಂಗೆ ನಾಷ್ಟ ಮಾಡೋ ಮೊಬೈಲ್ ಕೊಟ್ಟು ತಿನ್ನಿಸಿದೆ. ಇನ್ನು ರೆಡಿ ಮಾಡಿಕೊಂಡೆ ಡಬ್ಬಿ. ಅವನಿಗೂ ದೋಸೆನ ಹಾಕಿದೆ ಡಬ್ಬಿ ಒಳಗೆ. ದೋಸೆ ಇಡ್ಲಿ ಏನಾದರೂ ಮಾಡಿದ್ರೆ ಅವನ್ನೇ ಒಯ್ತಾವೆ ಫ್ರೆಂಡ್ಸ್ ಅವ್ರ ಡಬ್ಬಿಗೆ. ಸೊ ದೋಸೆ, ಚಟ್ನಿ, ಪಲ್ಯ ಏನೂ ಒಯ್ಯಲ್ಲ ಇವ ಜಾಸ್ತಿ. ದೋಸೆ, ಚಟ್ನಿ ಮತ್ತು ಹಾಕಿ ಇನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು. ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಇವನ್ನ ಬಿಟ್ಟು ಬರಬೇಕು ಈಗ ಹೋಗಿ. ಅಯ್ಯೋ ನೋಡಿರಿ ಹೆಂಗೆ ನಿಂತಾನೆ ರೆಡಿಯಾಗಿ. ಅಂಗಡಿ ಒಳಗೆ ಏನೋ ಚಾಕ್ಲೇಟ್ ಬೇಕಾಗಿತ್ತು ಇವನಿಗೆ. ಸೊ ಅಂಗಡಿಗಳ ಬಂದಿದ್ದು ಇವತ್ತು ಚಾಕ್ಲೇಟ್. 2 ಅಂಗಡಿನೂ ಬಂದಿದ್ದು, ನಮ್ಮ ಮನೆ ಎದುರು ಅಂಗಡಿನೂ ಬಂದಿತ್ತು, ಎಲ್ಲ ಬಂದಿದ್ದು. ಸೊ ಬಂದಮೇಲೆ ತೊಗೊಳಕತ್ತಿ ಹೋಗಪ್ಪ ಅಂತಂದೆ. ಇನ್ನು ಸ್ಕೂಲಿಗೆ ಬಿಡಕ್ಕೆ ಬಂದೀವಿ ನೋಡಿರಿ ಇವನು ಸ್ಕೂಲಿಗೆ ಬಿಟ್ಟು ಹೋಗಿ ಇನ್ನು ನೆಕ್ಸ್ಟ್ ನಮ್ಮ ಕೆಲಸಗಳು ಸ್ಟಾರ್ಟ್ ಆಗ್ತಾವೆ. ನೋಡಿ, ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನೆಲ್ಲ ಬರ್ಸಂಕಟ್ಟಿ ಎಲ್ಲ ಹಾಗೆ ಇಟ್ಟೀನಿ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಬಟ್ಟೆ ಪೂಜೆ, ನೋಡಿ ದೇವ್ರ ಪೂಜೆನೂ ಮಾಡಿಲ್ಲ. ಇನ್ನು ಸ್ನಾನನೇ ಇಲ್ಲ ಫ್ರೆಂಡ್ಸ್ ನನ್ನ ಕರೆ ಅಂದ್ರೆ. ಸ್ನಾನ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಇದನ್ನ ಆವಾಗಲೇ ಬರೀ ಹಾಸಿಗೆ ಅಷ್ಟೇ ಮಡ್ಚಿದ್ನಲ್ಲ.
ಹಾಗಾಗಿ ಇನ್ನು ಇದನ್ನು ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೋಬೇಕು. ಕಸ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡು ಆಮೇಲೆ ಜಳಕ ಮಾಡ್ತೀನಿ. ನೋಡಿರಿ ಜಳಕನೂ ಮಾಡ್ಕೊಂಡು ಬಂದೆ. ಜಳಕ ಮಾಡ್ಕೊಂಡು ಇನ್ನು ದೇವ್ರ ವಿಭೂತಿ ಅಂತೂ ಬೇಕು ನಮ್ಮ ಜಳಕ ಆದ ತಕ್ಷಣ. ಇನ್ನು ವಿಭೂತಿ ಹಚ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಫ್ರೆಂಡ್ಸ್. ಆಗಲೇ ಟೈಮ್ 10:10 ಆಗೋಯ್ತು. ಸೊ ಇನ್ನು ದೇವ್ರ ಪೂಜೆ ಭಾಳ ಲೇಟ್ ಆಗೋಯ್ತು. ಇವತ್ತು ಹೇಳೋದು ಲೇಟ್ ಆಯಿತು. ಅದು ಸ್ವಲ್ಪ ಎಡಿಟಿಂಗ್ ಅದು ಇದು ಅಂತ ನೋಡ್ಕೊಂಡು ಕೂಡೋದು ಸ್ವಲ್ಪ, ಇಲ್ಲ ಅಂದರೆ ಯಾವ್ದಾರ ಬ್ಲೌಸ್ ಕಟ್ ಮಾಡೋದಿತ್ತು ಅಂತ ಕಟ್ ಮಾಡಿಟ್ಬೋದು. ಇದ್ರಾಗೆ ಟೈಮ್ ಹೋಗ್ತೈತಿ. ಹಂಗಾಗಿ ಪೂಜೆನೂ ಲೇಟ್ ಆಯ್ತು ನೋಡಿರಿ. ಇವತ್ತು 10:30-11 ಗಂಟೆ ಆಗಿತ್ತು ಪೂಜೆ ಮಾಡಬೇಕಾದ್ರೆ. ಸೊ ಇನ್ನು ಪೂಜೆ ಮಾಡಿಕೊಂಡು ನೆಕ್ಸ್ಟ್ ನಾವು ನಾಷ್ಟ ಮಾಡೋದು, ಬಟ್ಟೆ ಇವೆಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಬಟ್ಟೆನೂ ತೊಳೆದು ಹಾಕಿ ಬರಬೇಕು ಫ್ರೆಂಡ್ಸ್. ಇದು ನಿನ್ನೆ ಬ್ಲೌಸ್ ನೋಡಿರಿ, ಇದು ಅರ್ಧನೇ ಮಾಡಿ ಇಟ್ಟೀನಿ. ಸೊ ಇವತ್ತು ಫಿನಿಷ್ ಮಾಡಬೇಕು. ಬರ್ತೀನಿ ಅಂತ ಹೇಳಿದ್ರು ಅವರು, ಹಾಗಾಗಿ ಫಿನಿಷ್ ಮಾಡಬೇಕು. ನೋಡಿರಿ ಬಟ್ಟೆ ಎಲ್ಲ ತೊಳೆದು ಹಾಕಿ ಬಂದೀನಿ. ಬ್ಲೌಸ್ ಇದು ಅರ್ಜೆಂಟ್ ಕೊಡೋದೈತೆ ಅಂತೇಳಿ ಬಂದು ಸ್ಟಿಚಿಂಗ್ ಮಾಡಕ್ಕೆ ಹತ್ಕೋತೀನಿ. ಯಾರಿಲ್ಲ ಮನೆಯೊಳಗೆ. ಸೊ ನಮ್ಮ ಮನೆಯವರು ಸ್ವಲ್ಪ ಕಣ್ಣು ತೋರಿಸೋದಿತ್ತು, ಹಾಸ್ಪಿಟ್ಲ್ ಹೋಗಿದ್ದು. ನಮ್ಮ ಅತ್ತೆ ಮತ್ತು ನಮ್ಮ ಮನೆಯವ್ರು ಹಾಸ್ಪಿಟ್ಲ್ ಹೋಗ್ಯಾರ. ಇನ್ನು ಹುಡುಗರಂತರೂ ಸ್ಕೂಲಿಗೆ ಹೋಗ್ಯಾರ. ಮನೆಯೊಳಗೆ ಯಾರೂ ಇಲ್ಲ, ನಾನೇ ಒಬ್ಬೇಕೆ ಈಗ. ಸೊ ಬ್ಲೌಸ್ ಹೊಲಿದ್ರಾಯ್ತು ಅಂತೇಳಿ ಇನ್ನು ಸ್ವಲ್ಪ ಅಡುಗೆನೂ ಮಾಡಬೇಕು. ದೋಸೆ ಮಾಡಿದ್ನೆಲ್ಲ ಬೆಳಿಗ್ಗೆ, ಮಧ್ಯಾಹ್ನ ಅದನ್ನೇ ತಿಂದ್ರಾಯ್ತು ಬಿಡು. ಹುಡುಗರು ಚಪಾತಿ ರೊಟ್ಟಿ ಮಾಡಿದ್ರೆ ಮುಟ್ಟಂಗೆ ಇಲ್ಲ ಫ್ರೆಂಡ್ಸ್. ಇವ್ರು ರೊಟ್ಟಿ ಊಟನೇ ಮಾಡೋಂಗಿಲ್ಲ, ಬರೀ ಚಪಾತಿ ಅಂತಾರೆ. ಇಲ್ಲಾಂದ್ರೆ ಈ ಥರ ದೋಸೆ ಐಟಮು, ಇಡ್ಲಿ ಐಟಮ್ ಏನಾದರೂ ಮಾಡಿದರೆ ಅದನ್ನು ತಿಂತಾರೆ. ನಮ್ಮ ಅಭಿ ರೈಸ್ ಅಂತಾನೆ, ಬಟ್ ನಮ್ಮ ಸುಮಿತ್ ರೈಸ್ ಐಟಮ್ ಜಾಸ್ತಿ ತಿನ್ನಂಗಿಲ್ಲ. ಹಾಗಾಗಿ ಅವ್ರು ಬಂದಮೇಲೆ ಸ್ವಲ್ಪ ದೋಸೆ ಹಿಟ್ಟೈತಿ, ದೋಸೆ ಹಾಕಿಕೊಟ್ರಾಯ್ತು ಅಂಥೇಳಿ ನಾನು ಜಲ್ದಿ ಹೊಲದ ಮುಗಿಸ್ಬೇಕಂತೀನಿ ಫ್ರೆಂಡ್ಸ್. ಮತ್ತು ಮಧ್ಯೆ ಎದಕ್ಕಾರ ಹೇಳೋದಾಗ್ತೈತಿ, ಅದಾಗ್ತೈತಿ. ಒಬ್ಬಾಕಿ ಹಾಗೆ ಹೊಲಿಯಾಕಂತರೂ ಬೇಸರ ಆಗ್ತಿರ್ತೈತಿ. ಸೊ ಸ್ವಲ್ಪ ಚಹಾ ಕುಡಿಬೇಕನ್ನಿಸ್ತು, ಹಾಗಾಗಿ ಚಹಾ ಕುಡಿಯತ್ತೀನಿ. ಯಾರಿಲ್ಲ ಮನೆಯೊಳಗೆ, ನಾನು ಚಹಾ ಕುಡಿಯತ್ತೀನಿ. ಇನ್ನು ಚಹಾ ಕುಡಿದು ಟೈಮ್ ಆಗೋಯ್ತು 2 ಗಂಟೆ. ಇನ್ನು ನಮ್ಮ ಸುಮಿತನ ಕರ್ಕೊಂಡು ಬಂದೆ ನೋಡಿರಿ ಸ್ಕೂಲಿಗೆ ಹೋಗಿ. ಅವ್ನು ಕರ್ಕೊಂಡು ಡೈಲಿ ಅವ್ರ ಪಪ್ಪ ಕರ್ಕೊಂಡು ಬರ್ತಿದ್ರು, ಅವ್ರಿಲ್ಲಲ್ಲ ಇವತ್ತು, ಹಾಗಾಗಿ ನಾನೇ ಹೋಗಿ ಕರ್ಕೊಂಡು ಬಂದೀನಿ. ಇನ್ನು ಇವಂಗ ಬೆಳಿಗ್ಗೆ ಏನೋ ಅಂಗಡಿಗೆ ಹೋಗಿ ಕೊಡಿಸ್ತೀನಿ ಅಂದಿದ್ದಲ್ಲಮ್ಮ ನೀನು ಅಂತೇಳಿ ನೆನಪಿಟ್ಕೊಂಡಿದ್ದ. ಹಾಗಾಗಿ ಇವ್ನು ಕರ್ಕೊಂಡೋಗಿ ಅಂಗಡಿಗೆ ಏನೋ ಬೇಕಂತಂದ. ನಾನು ದಾರನೂ ಖಾಲಿ ಆಗಿತ್ತು, ಹಾಗಾಗಿ ಇವಂಗ ಏನು ತಿನ್ನಕ್ಕೆ ತೊಗೋತೀನಮ್ಮ ಅಂಗಡಿ ಒಳಗೆ ತಂದ. ಇನ್ನು ಬೆಳಿಗ್ಗೆ ನೆನಪಿಟ್ಟಿದ್ನಲ್ಲ ಇವಂಗ, ಹಾಗಾಗಿ ಇವ್ನು ಕರ್ಕೊಂಡು ಅಂಗಡಿಗೆ ಹೊಂಟಿ ನೋಡಿರಿ. ಇಲ್ಲೇ ಮನೆ ಮುಂದೆ ಅಂಗಡಿ ಒಂದು ಆಗಿಬಿಟ್ಟೈತಿ, ಕೇಳೋದೇ ಇಲ್ಲ. ಏನರ ಬೇಕಾಯ್ತಂದ್ರೆ ಹೋಗೋದು ತೊಗೊಂಬರ್ದು ಹಿಂಗೆ ಮಾಡ್ತಿರ್ತಾನೆ ಇವ. ಈ ಮನೆ ಮುಂದೆ ಅಂಗಡಿಯಾರ ಯಾಕೆ ಹಾಕ್ಯಾರಪ್ಪ ಅನ್ನಂಗೆ ಆಗಿಬಿಟ್ಟೈತಿ ಫ್ರೆಂಡ್ಸ್ ನನಗಂತೂ. ನೋಡಿರಿ ಚಿಪ್ಸ್ ಬೇಕಂದ, ನಾ ಚಿಪ್ಸ್ ಬೇಕಂದ. ಬಟ್ ಆಮೇಲೆ ಮತ್ತು ಬೇಡಮ್ಮ ಅಂತಂದು ಅದೇನೋ ಕ್ರೀಮ್ ಬನ್ ಅಂತ ಉದ್ದಕ್ಕೆ ಇರ್ತಾವೆ, ಕ್ರೀಮ್ ಬನ್ ಥರ. ಸೊ ಅದನ್ನು ತೊಗೊಂಡು ಬಂದ ನೋಡಿರಿ. ತೊಗೊಂಡು ಬಂದು ಹರಿದು ತಿನ್ಬೇಕಂತೇಳಿ ಒಂದು ತಿಂದ. ಬಟ್ ಸರಿಯೇ ಇರಲಿಲ್ಲ ಫ್ರೆಂಡ್ಸ್. ಇವು ಸ್ಟೋರೇಜ್ ಮಾಡಿಟ್ಟಿರ್ತಾರೆ, ಮತ್ತು ಎಣ್ಣೆ ಜಾಸ್ತಿ ಎಣ್ಣೆ ಆಯಿತು. ಹಾಗಾಗಿ ಒಂದು ತಿಂದ, ನಾನು ಒಂದು ತಿಂದೆ. ಟಿ ವಿ ಹಚ್ಬೇಕಾತ್ ನೋಡಿರಿ ಅವನಿಗೆ. ಟಿ ವಿ ಹಚ್ಕೊಟ್ಟು ಆಮೇಲೆ ಇದನ್ನು ಕಟ್ ಮಾಡತ್ತಾನ. ಸೊ ತಿಂದ್ವಿ, ಯಾಕೋ ಮತ್ತು ಸರಿ ಇಲ್ಲತ್ತ ವಾಪಸ್ ಕೊಟ್ಟು ಬಂದ್ವಿ ಅವರಿಗೆ. ನೀವು ಏನಾದರೂ ಮಾಡಿರಿ ಸರಿ ಇಲ್ಲ ಅಂತೇಳಿ ಕೊಟ್ಟು ಬಂದೆ. ಅಷ್ಟರೊಳಗೆ ನೋಡಿರಿ ಮಳೆನೂ ಹೊಡ್ಯಾಕತ್ತೈತಿ, ಜೋರಾಗ ಮಳೆ ಹೊಡ್ಯಾತೈತಿ. ಸೊ ಯಾವಾಗ ಮಳೆ ಬರ್ತೈತಿ ಯಾವಾಗ ಬಿಸಿಲು ಬರ್ತೈತಿ ಗೊತ್ತಾಗಲ್ಲ ಈ ಮಳೆಗಾಲದಾಗ. ನೋಡಿರಿ ಹೊರಗೆ ಆಟ ಆಡ್ತಾನಂತ, ಮಳೆ ಬರತೈತಿ ಹೊರಗೆ ಆಟ ಆಡ್ತೀನಮ್ಮ ನಾ ಹೋಗಿ ಆತನ. ನಾ ಬ್ಯಾಡಪ್ಪ ನೆಗಡಿ ಅದು ಬರ್ತೈತಿ ಬ್ಯಾಡ್ ಅಂತೇಳಿ ನಾ ಅನ್ನತ್ತೀನಿ. ಸೊ ನೋಡಿರಿ ಮನೆ ಮುಂದೆ ಇಲ್ಲಿ ನೀರು ಬಂದಿರ್ತಾವಲ್ಲ, ಇದ್ರೊಳಗೆ ನೋಡಿರಿ ಜೋಕಾಲಿಯೊಳಗೆ ಕೂತು ಇನ್ನು ಆಟ ಆಡ್ತಾನಂತ. ಇಷ್ಟೇ ಬೇಕಾಗಿರ್ತದೆ, ನಾನು ಅದಕ್ಕೆ ಬಾಗ್ಲ ತೆಗೆಲ್ಲ ಹೋಗಿ ಬಾಗ್ಲ ಹಾಕ್ಕೊಂಡು ಬಿಡ್ತೀನಿ. ಸೊ ನೋಡಿರಿ ಹೆಂಗೆ ಆಟ ಆಡತ್ತ ನೋಡಿರಿ ಫ್ರೆಂಡ್ಸ್ ಇವ. ಪ್ಯಾಂಟ್ ಎಲ್ಲ ಹಸಿ ಆಯ್ತಲ್ಲ ನಿಂದು. ನೋಡ್ರಿ ಮಳೆ ಒಳಗೆ ಈ ಥರ ಆಡಾಕತ್ತಿದ್ದ, ಹಾಗಾಗಿ ನಾನು ಬಾಗ್ಲು ಹಾಕೀನಿ ಫ್ರೆಂಡ್ಸ್. ನಾನು 2 ಸೈಡು ಬಾಗ್ಲು ಹಾಕೀನಿ. ಬಂದು ಇಲ್ಲಿ ನೋಡ್ರಿ ಮಷಿನ್ ಮೇಲೆ ಹೆಂಗೆ ಕೂತಾನ. ಸೊ ಮಷಿನ್ ಮೇಲೆ ಬಂದು ಕಿಟಕಿ ಒಳಗೆ ನೋಡ್ಕೋತ ಕೂತಿದ್ದ. ಅದಾದಮೇಲೆ ಈ ಕಡೆ ಕಿಟಕಿ ಒಳಗೆ ನೋಡ್ಕೋತ ಕೂತಾನ.
ಮಳೆ ಒಳಗೆ ಬರೀ ಆಡ್ತೀನಂತ ಫ್ರೆಂಡ್ಸ್. ಹೋಗಿ ಎಲ್ಲ ಪ್ಯಾಂಟ್ ಎಲ್ಲ ಹಸಿ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಹಂಗಾಗಿ ನಾ ಬಾಗ್ಲು ಹಾಕ್ಕೊಂಡು ಕೂತ್ಬಿಟ್ಟಿನಿ ಒಳಗೆ. ಈ ಬ್ಲೌಸ್ ಒಂದು ರೆಡಿ ಮಾಡಿದೆ ನೋಡಿರಿ, ಹೊಲದು ರೆಡಿ ಮಾಡಿದೆ. ಅಷ್ಟರೊಳಗೆ ನೋಡಿರಿ ನನ್ನ ಮಗ ಏನು ಮಾಡತ್ತಾನಂತೆ ಕೆಲಸ. ಸೋಫಾದೆಲ್ಲ ಬೆಡ್ನ ಕೆಳಗೆ ಹಾಕ್ಕೊಂಡು ಅದ್ರ ಮೇಲೆ ಜಿಗ್ದಾಡಕತ್ತಾನ, ಆಟ ಆಡಕತ್ತಾನ ನೋಡ್ರಿ ಇವ. ನೋಡಿರಿ ಇದೇ ಕಿತಾಪತಿ ಅಂದರೆ ಕಿತಾಪತಿ ಫ್ರೆಂಡ್ಸ್ ಇವಂದು. ಹಿಂಗೆ ಏನಾರ ಒಂದು ಮಾಡ್ಕೊಂತ ಇರ್ತಾನೆ. ಇನ್ನು ಊಟಕ್ಕೆ ಅಂತೇಳಿ ಅದೇ ಹೇಳಿದ್ನಲ್ಲ, ದೋಸೆ ತಿಂತೀನಂದ ಇವ. ಇನ್ನು ದೋಸೆ ಹಾಕಿದ್ರಾಯ್ತು ಅಂಥೇಳಿ ಆ ಬ್ಲೌಸ್ ರೆಡಿ ಆಯಿತು. ಆ ಬ್ಲೌಸ್ ಎತ್ತಿಟ್ಟು ಇನ್ನು ರೆಡಿ ಮಾಡಬೇಕು ಊಟಕ್ಕೆ, ದೋಸೆ ಹಾಕ್ಬೇಕಂತೇಳಿ. ನಾವು ಒಳಗೆ ಹೋದ್ನಿ ಅಂದ್ರೆ ಇನ್ನು ಬರ್ತಾನೆ ನೋಡಿರಿ, ಬೆನ್ನು ಹತ್ತಿ ಅಲ್ಲೇ ಬಂದುಬಿಡ್ತಾನೆ ನೋಡಿರಿ. ಹೆಂಗೆ ಜಿಗಿದಾಡ್ತಾನೆ ನೋಡಿರಿ ಫ್ರೆಂಡ್ಸ್ ಇವ. ಇನ್ನು ರೈಸ್ ಮಾಡೋಕ್ಕಿಟ್ಟಿನಿ ಸ್ವಲ್ಪ. ನನ್ನ ದೊಡ್ಡ ಮಗಂಗೆ ಮೇಲೆ ಇವ ಸ್ವಲ್ಪ ರೈಸ್ ಬೇಕು. ಇನ್ನು ರೈಸ್ ಮಾಡೋಕ್ಕಿಟ್ಟಿನಿ. ಈ ಕಡೆ ದೋಸೆ ಹಾಕಬೇಕು. ನಾ ಹಾಕ್ತೀನಮ್ಮ ದೋಸೆ ಅಂತೇಳಿ ನೋಡಿರಿ ಫ್ರೆಂಡ್ಸ್ ಇವ ಹೆಂಗೆ ಬಂದು ಕೂತಾನ. ದೋಸೆ ಇವನೇ ಹಾಕ್ತಾನಂತ. ಲೈಟ್ ನೋಡಿರಿ ಹೆಂಗೆ ತೊಗೊಂಡು ಹೆಂಗೆ ಹಚ್ಚಾಕತ್ತಾನ. ದೋಸೆ ಹಾಕ್ತಾನ ನೋಡ್ರಿ ಫ್ರೆಂಡ್ಸ್ ಇವ. ಸರಿ ಕಡೆ ತಡಿ ನಾ ಬೇಯ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇವ ತಾನೇ ದೋಸೆ ಹಾಕ್ತಾನಂತ, ತಾನೇ ದೋಸೆನ ಎತ್ತಾನಂತ. ಹಿಂಗೆ ಮಾಡಾಕತ್ತಿದ್ದ. ನಾ ಎಲ್ಲಾದರೂ ಹಚ್ಕೊಂಡೆಪ್ಪ ಬ್ಯಾಡ ಅಂತ ಹೇಳಿದ್ರು ಕೇಳಂಗಿಲ್ಲ. ಬಂದು ಮೇಲೆ ಕೂತ್ಬಿಡ್ತಾನೆ. ಏನಾದರೂ ಅಡುಗೆ ಮಾಡಕತ್ರ ಸಾಕು ಬಂದು ಕೂತ್ಬಿಡ್ತಾನೆ. ಈ ಕಡೆ ರೈಸ್ ಒಂದಿಟ್ಟಿದ್ದೆ, ಅದು ವಿಸಿಲ್ ಹೊಡೆಯತ್ತಿತ್ತು. ಇನ್ನು ಇವನು ಬಂದು ನೋಡ್ರಿ, ನನ್ನ ದೊಡ್ಡ ಮಗನೂ ಬಂದು ನೋಡ್ರಿ ಅವನದು ಆಟ ನೋಡ್ರಿ. ಇಷ್ಟೊತ್ತನೇ ಇವನ ಆಟ, ಇನ್ನು ಇವನ ಆಟ. ಇಬ್ಬರು ಒಂದೊಂದು ಥರ ಡಿಫ್ರೆಂಟ್. ಅದಕ್ಕೆ ನೆಗಡಿ ಆಗಿರ್ಬೇಕು ಪಾಪ. ನೆಗಡಿ ಆಗೈತೆ ನೋಡಿ. ಸಾಂಬಾರು ಅದು ಹಾಕ್ಕೊಡ್ತೀನಿ. ಹಾಂ ಹೌದು. ನೋಡ್ರಿ ಹೊರಗೆ ಹೋದ. ಅವನಿಗೆ ಸುಂಬಳ ಬರತೈತೆ ಅಂತ ಈ ಕುಕ್ಕರ್ಗೆ ಸುಂಬಳ ಬರತೈತೆ. ಅದು ವಿಸಿಲ್ ಹೊಡಿತೈತಲ್ಲ, ಅದಕ್ಕೆ ಅದು ಸುಂಬಳ ಬರತೈತೆ ನೋಡಮ್ಮ, ನನಗೂ ಬರ್ತೈತಿ ಅದಕ್ಕೂ ಬರ್ತೈತೆ ನೋಡಮ್ಮ ಅಂತೇಳಿ ಅನ್ನಕತ್ತಾನ. ನಮ್ಮ ಸುಮಿತ ಭಾಳ ಅಂದ್ರೆ ಭಾಳ ಚಾಲು ಅದನ್ ಫ್ರೆಂಡ್ಸ್ ಇವ ಮಾತಿಲಿ. ಇನ್ನು ದೋಸೆ ಸಾಂಬಾರು ಹಾಕಿ ಕೊಡ್ತೀನಿ ಊಟಕ್ಕೆ ಅಂತೇಳಿ. ದೋಸೆ ಸಾಂಬಾರು ಊಟ ಮಾಡಬೇಕು. ನೋಡಿರಿ ಊಟ ಮಾಡತ್ತಾರೆ ಇಬ್ಬರು. ಇವತ್ತು ದೋಸೆನೇ ಊಟ ಇವ್ರಿಗೆ ಇವತ್ತು. ದೋಸೆ ಸಾಂಬಾರು ಮತ್ತು ಬೆಳಗ್ಗೆ ಮಾಡಿದ ಪಲ್ಯ ಇತ್ತು, ಅದನ್ನೇ ಹಾಕಿಕೊಟ್ಟಿನಿ ಊಟಕ್ಕೆ ಅಂತೇಳಿ. ಇನ್ನು ನೆಕ್ಸ್ಟ್ ಎಲ್ಲ ಸೋಫಾದೆಲ್ಲ ತೆಗೆದು ಕ್ಲೀನ್ ಮಾಡೀನಿ ಫ್ರೆಂಡ್ಸ್. ನಾನು ಕ್ಲೀನ್ ಮಾಡಿ ಆಮೇಲೆ ಇವ್ರಿಗೆ ಊಟಕ್ಕೆ ಹಾಕಿಕೊಟ್ಟೆ. ಇವ ನೋಡಿರಿ ನೋಡ್ಕೋತ ಕೂತಾನ, ಹಾಗೆ ಮೊಬೈಲ್ ಬೇಕಂತಾನ. ಇವನಿಗೆ ಊಟಕ್ಕೆ ಹಾಕಿಕೊಟ್ಟು ನಾನು ಊಟ ಮಾಡ್ತೀನಿ. ನಿನ್ನೆ ರೊಟ್ಟಿ ಇದ್ದು ಫ್ರೆಂಡ್ಸ್, ಸಾಂಬಾರು ಇತ್ತಲ್ಲ, ಹಾಗಾಗಿ ರೊಟ್ಟಿ ಮೂರ್ದು ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ನೆನೆಯಕ್ಕಂತಿಟ್ಟಿನಿ. ಸೊ ಇದು ನಾನು ದೋಸೆ ಬೇಡ ಅಂತೇಳಿ ಇದನ್ನ ತಿನ್ನಾಕತ್ತೀನಿ ನೋಡ್ರಿ. ಇನ್ನು ಇದನ್ನ ಊಟ ಮಾಡ್ಕೊತೀನಿ ಫ್ರೆಂಡ್ಸ್. ಇವನಿಗೆ ಮೊನ್ನೆ ಹಿಂದಿ ಬರ್ಕೊಂಡು ಹೋಗಿದ್ನಲ್ಲ, ಅದಕ್ಕೆ ಸ್ಟಾರ್ ಹಾಕ್ಯಾರಂತ ಇವನಿಗೆ. ನೋಡಮ್ಮ ಡಬಲ್ ಸ್ಟಾರ್ ಹಾಕ್ಯಾರ ಅಂತ ಹೇಳತ್ತಾನ. ಊಟ ಆದಮೇಲೆ ಇವಂಗೆ ಹೋಮ್ವರ್ಕ್ ಮಾಡಿಸಂದ. ಹಾಗಾಗಿ ಸ್ವಲ್ಪ ಇವನ ಜೊತೆ ಕೂತು ಇವನಿಗೆ ಹೋಮ್ವರ್ಕ್ ಹಾಕಿಕೊಡ ಅಂದ್ರೆ ಬರ್ಸಾಕತ್ತೀನಿ. ಟೆಸ್ಟ್ ನಡೆದಿದ್ದು ಫ್ರೆಂಡ್ಸ್ ಇವನಿಗೆ. ಹಾಗಾಗಿ ನಾಳೆ ಯಾವ ಟೆಸ್ಟ್ ಇರ್ತೈತಲ್ಲ ಅದರದ್ದು ನೋಟ್ಬುಕ್ನ ಕೊಟ್ಟಿರ್ತಾರೆ.
ಸೊ ಅವ ಅಂತೂ ಊಟ ಮಾಡಿ ಹೋದವ ನಮ್ಮ ಅಭಿ ಟ್ಯೂಷನ್ಗೆ ಹೋದವ. ಇನ್ನು ಇವನಿಗೆ ಹೋಮ್ವರ್ಕ್ ಮಾಡಿಸಾತೀನಿ ನೋಡಿರಿ. ಯಾವುದು ಸರ್ಕಲ್ ಹಾಕೋದು ಅದು ಎಲ್ಲ ಹೇಳಿದರು, ಹಿಂದಿ ಹಾಕಿಕೊಟ್ಟಿದ್ರು. ಹಾಗಾಗಿ ಹಿಂದಿ ಹೋಮ್ವರ್ಕ್ ಮಾಡಿಸಾತೀನಿ ಫ್ರೆಂಡ್ಸ್ ಇವನಿಗೆ. ನೋಡಿರಿ ಹೋಮ್ವರ್ಕ್ ಎಲ್ಲ ಮುಗಿಸಿದ ಇವ. ಇನ್ನು ಮುಗಿಸಿ ಹೊರಗೆ ಆಟ ಆಡತ್ತಾನ. ಇನ್ನು ಸಾಯಂಕಾಲ ಆಯಿತು. ಸಾಯಂಕಾಲ ಇನ್ನು ದೇವ್ರ ಮುಂದೆ ದೀಪ ಹಚ್ಚಿದ್ರಾಯ್ತು ಅಂಥೇಳಿ ಇವ ಹೊರಗೆ ಜೋಕಾಲಿ ಆಡತ್ತಾನ. ದೇವ್ರ ದೀಪ ಹಚ್ಚಿದ್ರಾಯ್ತು ಅಂಥೇಳಿ ಇನ್ನು ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಕತ್ತಿ ನೋಡಿರಿ. ದೇವ್ರ ಮುಂದೆ ದೀಪ ಹಚ್ಚಾತೀನಿ. ಹೊಸ್ದಲ್ಲಿ ನೀರು ಹಾಕಿ ಆಮೇಲೆ ವಿಭೂತಿ ಎಲ್ಲ ಹಚ್ಕೊಂಡು ಹೊಸ್ಲು ನೀರು ಹಾಕಿ ಬಂದು ಇನ್ನು ಎಣ್ಣೆ ಹಾಕ್ಕೊಂಡು ದೀಪ ಹಚ್ಕೊತೀನಿ. ಇಷ್ಟೇ ಸಿಂಪಲಾಗಿ ಸಾಯಂಕಾಲ ದೀಪನ ಹಚ್ಕೊಳ್ಳೋದು ಫ್ರೆಂಡ್ಸ್ ನಾವು. ದೇವ್ರ ದೀಪ ಎಲ್ಲ ಹಚ್ಕೊಂಡಾಯ್ತು. ಇನ್ನು ಹೊರಗೆ ಬಂದು ನೋಡತ್ತೀನಿ. ಇವ ನೋಡ್ರಿ ಹೊರಗಿಂದು ಒಂದು ಗುಲಾಬಿ ಹೂವು ಆಗಿತ್ತು. ಸೊ ಅದನ್ನೆಲ್ಲ ಪೆಟಲ್ಸ್ ಎಲ್ಲ ಕಿತ್ತಿ ಹೆಂಗೆ ಹೋಗ್ದ ನೋಡ್ರಿ ಇವ. ದೇವ್ರಿಗೆ ಎರ್ಸಿದಾಯ್ತು. ನಾಳೆ ಸ್ಯಾಟರ್ಡೇ ಇದು ಥರ್ಸ್ಡೇ ಇತ್ತು, ಗುರುವಾರ. ಹಂಗಾಗಿ ಸಾಯಿಬಾಬಾಗೆ ಒಯ್ದ್ರಾಯ್ತು ಅಂತೇಳಿ ಇಟ್ಟಿದ್ದೆ. ಬಟ್ ಇವ ಎಲ್ಲ ಕಟ್ ಮಾಡಿ ಎಲ್ಲ ಹರಿದು ಹೋಗಿದ್ಬಿಟ್ಟಾನ. ಇನ್ನು ನೋಡ್ರಿ ಇವ್ಗೆ ಚಹಾ ಬೇಕಂತ. ಹಾಗಾಗಿ ಅಣ್ಣ ಬರಲಪ್ಪು ಟ್ಯೂಷನಿಂದ ಅವ ಬಂದಮೇಲೆ ಇಬ್ಬರು ಚಹಾ ಕುಡಿನು ಎಲ್ಲರೂ ಅಂಥೇಳಿ ಚಹಾ ಮಾಡಲಿಲ್ಲ. ಸೊ ನಾವಿಬ್ಬರೇ ಇದ್ದಿದ್ದು ಮನೆಯೊಳಗೆ. ಫ್ರೆಂಡ್ಸ್ ಜೊತೆ ಹೋಗ್ತಿದ್ವು, ಆಟ ಆಡಕ್ಕೆ ಹೋಗ್ತಿದ್ವು, ಸೈಕಲ್ ಆಡ್ತಿದ್ವಿ ನಾವು. ಸೈಕಲ್ ಕೊಟ್ಟಿದ್ರಪ್ಪ ನಮ್ಮ ಸ್ಕೂಲ್ನಾಗ ಸಣ್ಣವ್ರದಾಗ. ಅಬ್ಬನಂತದಲ್ಲ ಹುಡುಗಿಯರ್ ಸೈಕಲ್ ಕೊಟ್ಟಿದ್ರು. ಇನ್ನು ಒಂದು ಬ್ಲೌಸ್ ರೆಡಿ ಮಾಡಿದ್ದೆ, ಅದನ್ನು ಹುಕ್ ಹಚ್ಕೊಳತ್ತೀನಿ ನೋಡ್ರಿ. ನಾನು ಹುಕ್ ಹಚ್ಕೋತ ಇವ ಕೇಳಾಕತ್ತಿದ್ದ, ಅಮ್ಮ ನೀವು ಮೊದಲು ಏನು ಮಾಡ್ತಿದ್ರಿ, ಸ್ಕೂಲಿಗೆ ಯಾರು ಹೋಗ್ತಿದ್ರಿ, ಏನು ಎಲ್ಲ ಕೇಳ್ಕೊತ ಕೂತಿದ್ದ ನಮ್ಮ ಚೈಲ್ಡ್ಹುಡ್ದೆಲ್ಲ. ಸೊ ಅವ್ನಿಗೆ ಹೇಳ್ಕೋತ ಹುಕ್ ಹಚ್ಚಾಕತ್ತಿ ನೋಡ್ರಿ. ನಿಂಗೆ ಅವ್ರು ಏನಾಗಬೇಕು, ಇವ್ರು ಏನಾಗಬೇಕು, ನಿಮ್ಮ ದೊಡ್ಡಪ್ಪ ಯಾರು, ದೊಡ್ಡಮ್ಮ ಯಾರು, ಸೊ ಎಲ್ಲ ಕೇಳಾಕತ್ತಿದ್ದ. ನೀವು ಸ್ಕೂಲಿಗೆ ಹೆಂಗೆ ಹೋಗ್ತಿದ್ರಮ್ಮ, ಮತ್ತು ನೀ ಸ್ಕೂಲಿಗೆ ಹೋಗ್ಬೇಕಾರೆ ಪೆನ್ಸಿಲ್ ರಬ್ಬರ ಬ್ಯಾಗ ಎಲ್ಲ ಒಯ್ತಿದ್ದೇನಮ್ಮ ನೀನು, ಎಲ್ಲ ಕೇಳಾಕತ್ತಿದ್ದ ಫ್ರೆಂಡ್ಸ್. ನಮ್ಮೂರಿಂದ ನಾವು ಇನ್ನೊಂದು ಊರಿಗೆ ನಡ್ಕೋತ ಹೋಗ್ತಿದ್ವಿ. ಸೊ ಅದನ್ನ ಹೇಳಾಕತ್ತಿದ್ದೆ. ಅದು ಒಂದು ಸಾರಿ ಹೇಳಿದ್ದೆ ಅವನಿಗೆ, ಅದಕ್ಕೆ ನೆನಪಿಟ್ಟು ಕೇಳಾಕತ್ತಾನ ಫ್ರೆಂಡ್ಸ್ ಇವ. ಹೆಂಗೆ ಹೋಗ್ತಿದ್ರಮ್ಮ, ಏನು ನಿಮ್ಮ ಅಣ್ಣ ತಮ್ಮ ಎಲ್ಲನೂ ಕೇಳಾಕತ್ತಿದ್ದ. ಸೊ ಹಂಗೆ ಹೇಳ್ಕೋತ ನಾನು ಉಕ್ಸ್ ಹಚ್ಚಾತಿದ್ದೆ. ಸೊ ಅವ ಮಾತಾಡೋರಾಗ ನಮ್ಮ ಬ್ಲೌಸು ಮುಗೀತು, ಉಕ್ಸ್ ಹಚ್ಚೋದೆಲ್ಲ. ಸೊ ಇನ್ನು ಮುಗಿದು ನೋಡ್ರಿ. ರಾತ್ರಿ ಅವರ ಪಪ್ಪನೂ ಬಂದಿದ್ದರು, ಅಬ್ಬನೂ ಬಂದಿದ್ದ. ಇನ್ನು ಚಿಪ್ಪೆ ಆಡಾಕತ್ತಾರ ನೋಡ್ರಿ ಕೊರೆದು. ಇವೊಂದು ಹೋಮ್ವರ್ಕ್ ಇತ್ತು, ಅಲ್ಲಿ ಬರೀ ಟ್ಯೂಷನ್ ಒಳಗೆ ಸ್ವಲ್ಪ ಮಾಡ್ಕೊಂಡು ಬಂದಿದ್ದ. ಇನ್ನೂ ಸ್ವಲ್ಪ ಹೋಮ್ವರ್ಕ್ ಇತ್ತು, ಹಾಗಾಗಿ ಹೋಮ್ವರ್ಕ್ ಮಾಡತ್ತಾನ. ಇವ್ರ ಅಪ್ಪ ಮಗ ಚಿಪ್ಪೆ ಆಡತ್ತಾರ ಇನ್ನು ರಾತ್ರಿ. ನಾನು ಇವತ್ತು ಊಟಕ್ಕೆ ಮಧ್ಯಾಹ್ನ ರೊಟ್ಟಿ ಮಾಡಿರಲಿಲ್ಲಲ್ಲ, ದೋಸೆನೇ ಮಾಡಿದ್ವಿ ಮಧ್ಯಾಹ್ನ. ಹಾಗಾಗಿ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಿದ್ರಾಯ್ತು ಅಂಥೇಳಿ ಈ ಕಡೆ ಹಿಟ್ಟಿನ ಪಲ್ಯ ಜುನ್ಕ ಮಾಡ್ಕೊಂಡಿನಿ ಈ ಕಡೆ. ಸೊ ಜುನ್ಕ ಮತ್ತು ಬಿಸಿ ರೊಟ್ಟಿ ಊಟ ಮಾಡ್ತೀವಿ ಫ್ರೆಂಡ್ಸ್ ರಾತ್ರಿ. ಸೊ ಮಧ್ಯಾಹ್ನ ದೋಸೆ ಈಗೂ ಹಿಟ್ಟಿತ್ತು, ಬಟ್ ನಾ ದೋಸೆ ಮಾಡಲಿಲ್ಲ. ಸೊ 3 ಟೈಮ್ ಅದೇ ಆಗ್ತೈತೆ ಅಂಥೇಳಿ ನಾನು ರಾತ್ರಿ ಏನೈತಿ ರೊಟ್ಟಿ ಮಾಡತ್ತೀನಿ. ಆ ಕಡೆ ಜುನ್ಕ ಮಾಡಿಟ್ಟು ಈ ಕಡೆ ರೊಟ್ಟಿ ಬಡಿಯತ್ತೀನಿ. ಸೊ ಹಾಗೆ ಊಟ ಮಾಡ್ಕೋತಾರೆ ಅವರು ನೋಡಿರಿ. ರೊಟ್ಟಿ ಜುನ್ಕ ಹಾಕಿ ಕೊಡತ್ತೀನಿ ನಮ್ಮ ಸುಮಿತ್ಗೆ. ಅವ್ಗೆ ಹಾಕಿಕೊಟ್ಟು ಇನ್ನೆಲ್ಲರೂ ಊಟ ಮಾಡಿಕೊಂಡು ಮಲ್ಕೋತೀವಿ ಫ್ರೆಂಡ್ಸ್. ನೋಡಿರಿ ಇನ್ನೂ ಹೋಮ್ವರ್ಕ್ ಮಾಡತ್ತಿದ್ದ. ಅದನ್ನ ಇಡಪ್ಪು ಆಮೇಲೆ ಮತ್ತೆ ಮಾಡಾಕತ್ತಿ ಅಂಥೇಳಿ ಊಟ ಹಾಕಿಕೊಟ್ಟಿನಿ. ಇವನಿಗಾರ ನಾ ತಿನ್ನಿಸ್ಬೇಕು ಮತ್ತು ಮೊಬೈಲ್ ಕೊಡಬೇಕು ಫ್ರೆಂಡ್ಸ್ ಇವನಿಗೆ, ಅಂದ್ರೇ ತಿನ್ನೋದವ. ಸೊ ಇನ್ನು ಊಟ ಎಲ್ಲ ಮಾಡಿಕೊಂಡು ಬರ್ಸನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಹಾಸಿಗೆ ಹಾಸ್ತೀನಮ್ಮ ಅಂತೇಳಿ ಹಾಸಿಗೆ ಹಾಸಕ್ಕೆ ಹೋಗ್ಯಾನ. ನಾ ಈ ಕಡೆ ಬಂಡೆ ತೊಳಿಬೇಕಾದ ಬಂಡೆ ತೊಳಿತೀನಿ. ಹಾಸಕ್ಕೆ ಹೋದ್ರೆ ಅವ್ರ ಪಪ್ಪ ಮತ್ತು ಅಭಿ ಅವರೇ ಹಾಸಿದ್ರಂತ ಬಂದು ಅಳ್ಳಾಕತ್ಬಿಟ್ಟಾನ ಫ್ರೆಂಡ್ಸ್ ಇವ. ಸೊ ನಾ ಹಾಸ್ತೀನಂದ್ರೆ ಅವರೇ ಹಾಸ್ತೀನಿ ಅನ್ನಕತ್ತಾರ ಅಂತೇಳಿ ನಿತ್ತಾನ.
ಸೊ ನೀ ಬ್ಯಾಡ ಬಿಡಪ್ಪು ಅವತ್ತು ನಾ ಅಂದಿಲ್ಲ ಅವ್ರು ಹೋಗಿ ಹಾಸಾತಿದ್ದು ನಾನು ನೋಡೇ ಇರಲಿಲ್ಲ. ಸೊ ಅವ್ರು ಒಳಗೆ ಹೋಗಿ ಹಾಸಾತಾರಂತ ಇವ ಬಂದು ಅಳ್ಳಾಕತ್ತ ನೋಡ್ರಿ ಇಲ್ಲಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.